ನಾಡಿನ ಹೆಸರಾಂತ ಧಾರ್ಮಿಕ ಕ್ಷೇತ್ರ ಮೈಲಾರಲಿಂಗೇಶ್ವರ ಕಾಣಿಕೋತ್ಸವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಜಗತ್ತಿನ ಏಳು ಬೀಳು, ರಾಜಕೀಯ ಬೆಳವಣಿಗೆ ಹಾಗೂ ಪ್ರಕೃತಿ ವಿಕೋಪಗಳ ಕುರಿತಂತೆ ದೈವವಾಣಿ ಹರಹುತ್ತಾನೆ ಎನ್ನುವುದು ನಂಬಿಕೆ. ಇದು ಇಂದಿಗೂ ಸಾಕ್ಷಿಯಾಗಿ ಉಳಿದಿದೆ. ಇದಕ್ಕಾಗಿ ಲಕ್ಷಾಂತರ ಭಕ್ತರ ಚಿತ್ತ ದೈವವಾಣಿಯತ್ತ ನಟ್ಟಿದೆ. ಪೂರಕವೆಂಬಂತೆ ಹಲವು ಬಾರಿ ದೈವವಾಣಿಯಂತೆ ಘಟನೆಗಳು ನಡೆದಿವೆ. ಹಲವು ವರ್ಷಗಳ ದೈವವಾಣಿಯನ್ನು ಗಮನಿಸಿದರೆ 2021 ಹಾಗೂ 2024ರಲ್ಲಿ ಸಂಪಾಯಿತಲೆ ಪರಾಕ್, 2022ರಲ್ಲಿ ಮಳೆ ಬೆಳೆ ಸಂಪಾಯಿತಲೆ ಪರಾಕ್ ಹಾಗೂ ಕಳೆದ ವರ್ಷ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂದು ನುಡಿದ ದೈವವಾಣಿಯಂತೆ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿದ್ದು ಮತ್ತು ಅತಿವೃಷ್ಟಿಯಾಗಿದ್ದು ಗಮನಿಸಬಹುದು. 2017ರಲ್ಲಿ ನುಡಿದ ಅಂಬಲಿ ಅಳಿಸಿತು ಕಂಬಳಿ ಬೀಸಿತು ಎಂಬ ಭವಿಷ್ಯವಾಣಿಯಂತೆ ಕುಂಭದ್ರೋಣ ಮಳೆ ಸುರಿದು ಕೊಯ್ಲಿಗೆ ಬಂದಿದ್ದ ರೈತರ ಪೈರುಗಳು ನಾಶವಾಗಿ ಹೋಗಿದ್ದು ಒಂದು ಕಡೆಯಾದರೆ, ಆಕಾಶ ಗಿಡಕ್ಕೆ ಗಿಳಿ ಕಿತ್ತಿತಲೆ ಪರಾಕ್ ಎಂಬ ದೈವವಾಣಿಯಂತೆ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೂ ಸಿಗದ ಮನ್ನಣೆ ಪ್ರಾದೇಶಿಕ ಪಕ್ಷಕ್ಕೆ ದೊರೆತು ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದನ್ನು ನಾವು ನೋಡಿದ್ದೇವೆ. ಇನ್ನು 2014ರಲ್ಲಿ ತುಂಬಿದ ಕೊಡ 3 ಭಾಗ ಆದಿತಲೆ ಪರಾಕ್ ಎಂಬ ದೈವವಾಣಿಯಂತೆ ರಾಜಕೀಯದಲ್ಲಿ ಏಳು ಬೀಳು ಉಂಟಾಗಿತ್ತು. 2015 ಮತ್ತು 2016ರಲ್ಲಿ ಮುತ್ತಿನ ಗಂಟು 3 ಭಾಗ ಆದಿತಲೆ ಪರಾಕ್ ಎಂಬ ಭವಿಷ್ಯವಾಣಿಯಂತೆ ರಾಜ್ಯದಲ್ಲಿ ಹೆಚ್ಚು ರಸ್ತೆ ಅಪಘಾತಗಳು ಹಾಗೂ ಸಾಲು ಸಾಲು ರೈತ ಆತ್ಮಹತ್ಯೆಗಳು ಕಂಡುಬಂದವು. ಒಟ್ಟಿನಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ದೈವವಾಣಿಯಲ್ಲಿ ನಾಡಿನ ಭವಿಷ್ಯವೇ ಅಡಗಿದೆ ಎಂಬುದು ಕಟು ಸತ್ಯವಾಗಿ ತೋರುತ್ತಿದೆ. ಆದರೆ ಈ ಬಾರಿ ರಾಮಪ್ಪಜ್ಜ ಗೊರವಯ್ಯ ಅದ್ಯಾವ ಕಾರಣಿಕ ನುಡಿಯಲಿದ್ದಾನೆ ಎಂದು ಭಕ್ತರು ಕಾತುರದಿಂದ ಕಾಯ್ದು ಕುಳಿತಿದ್ದಾರೆ. ಫ್ರೆಂಡ್ಸ್, ಈ ವರ್ಷ ನೀವು ಕೂಡ ಕಾಣಿಕದಲ್ಲಿ ಭಾಗವಹಿಸುತ್ತೀರಾ ಎಂದಾದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.